ಬಿಜೆಪಿ ವಿರುದ್ಧ ಮುನಿಸಿಕೊಂಡಿದ್ದಂತಹ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಸಂಧಾನ ಬಹುತೇಕ ಯಶಸ್ವಿಯಾಗಿದೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಸಂಧಾನ ಬಹುತೇಕ ಸಕ್ಸಸ್ ಆಗಿದೆ. ಚಾಮರಾಜನಗರ ಅಭ್ಯರ್ಥಿ ಬಾಲರಾಜ್ ಅವರನ್ನ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಕಳಿಸಿದರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಹಾಗೇನೆ ಫೋನ್ ಮುಖಾಂತರವೂ ಕೂಡ ಮಾತುಕತೆಯನ್ನು ಅಗರ್ವಾಲ್ ಅವರು ನಡೆಸಿದರು. ಕಾಂಗ್ರೆಸ್ಗೆ ನಾನು ಬೆಂಬಲ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಉತ್ತರ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗದೇ ಇದ್ದದ್ದೇ ಕಾಂಗ್ರೆಸ್ ಪಾಲಿಗೆ ದುಬಾರಿ ಆಯ್ತು. ಇದೊಂದು ಆಪರೇಷನ್ ಸಕ್ಸಸ್ ಆಗಿದ್ರೆ ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಶಕ್ತಿ ಸಿಗ್ತಾ ಇತ್ತು. ಆ ಪ್ರಯತ್ನಗಳೆಲ್ಲವೂ ಕೂಡ ನಡೀತು. ಇನ್ಫ್ಯಾಕ್ಟ್ ಯತೀಂದ್ರ ಸಿದ್ದರಾಮಯ್ಯ ಅವರೆಲ್ಲರೂ ಕೂಡ ಹೋಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ. ಹಾಗಾದರೆ ಈ ಆಪರೇಷನ್ ಎಲ್ಲಿ ಫೇಲ್ಯೂರ್ ಆಯಿತು, ಎಲ್ಲಿ ಹೊಡೆತ ಬಿತ್ತು ಅಂತಂದರೆ, ಸಿದ್ದರಾಮಯ್ಯನವರು ಮನೆಗೆ ಬರ್ತಾರೆ ಅಂತ ಶ್ರೀನಿವಾಸ್ ಪ್ರಸಾದ್ ಹೆಗ್ಗೆ ಕಾಂಗ್ರೆಸ್ ನಾಯಕರು ಹೇಳೋಗಿದ್ರು. ಅವತ್ತು ಅವ್ರ ಮನೆಗೆ ಹೋಗಿದ್ರಲ್ಲ ಅವತ್ತು. ಆದರೆ 3 ದಿನ ಮೈಸೂರಿನಲ್ಲೇ ಇದ್ದರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಸಿದ್ದರಾಮಯ್ಯನವರು ಹೋಗಲೇ ಇಲ್ಲ. ಆಮೇಲೆ ಮಾಧ್ಯಮದವ್ರು ಕೇಳೋದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ. ನಾನೇನು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಲ್ಲ ಅಂತ ಬೇರೆ ಹೇಳಿಬಿಟ್ರು. ಇಷ್ಟು ಹೇಳ್ತಾ ಇದ್ದ ಹಾಗೆಯೇ ಸಿದ್ದರಾಮಯ್ಯ ಮಾತಿಂದ ಮತ್ತಷ್ಟು ಮುನಿಸನ್ನು ಹೆಚ್ಚಿಸ್ಕೊಂಡ್ರು ಶ್ರೀನಿವಾಸ್ ಪ್ರಸಾದ್. ಇನ್ಫ್ಯಾಕ್ಟ್ ಅವರಿಬ್ಬರಿಗೂ ಆಗ್ತಾ ಇರಲಿಲ್ಲ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇವ್ರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಿದ್ರು. ಆಗ ಅವ್ರಿಗೆ ಬೇಸರ ಆಯಿತು, ಎಲ್ಲ ಗೊತ್ತಿರೋ ಕಥೆ. ಹಾಗಾಗಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲೇ ಸ್ಕೆಚ್ಚನ್ನು ಸಿದ್ಧಪಡಿಸ್ತಾರೆ ಬಿಜೆಪಿ ಉಸ್ತುವಾರಿ. ಹೈಕಮಾಂಡ್ ಪರವಾಗಿ ಫೀಲ್ಡ್ಗೆ ಇಳಿತಾರೆ. ಶ್ರೀನಿವಾಸ್ ಪ್ರಸಾದ್ ಅಳಿಯ ಹರ್ಷವರ್ಧನ್ ಮೂಲಕ ಮಾವನ ಮುನಿಸನ್ನು ತಣಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಖುದ್ದು ಅಲ್ಲಿಂದಲೇ ಮಾವನಿಗೆ ಫೋನ್ ಮಾಡಿಕೊಡ್ತಾರೆ ಹರ್ಷವರ್ಧನ್. ಕುಟುಂಬದಲ್ಲಿ ಸಕ್ರಿಯ ರಾಜಕಾರಣದಲ್ಲಿರೋರು ಕಾಂಗ್ರೆಸ್ ಸೇರೋದು ಬೇಡ, ಜಾಸ್ತಿ ಲೀಡ್ ತಂದುಕೊಡಿ ಅಂತ ಅವರು ಕೂಡ ಟಾಸ್ಕನ್ನು ಕೊಟ್ಟು ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡಿತಾ ಹೋಗೋಣ. KP, ಅಷ್ಟು ದೊಡ್ಡ ಮಟ್ಟದಲ್ಲಿ ಸಣ್ಣ ಸಣ್ಣ ಲೀಡರ್ಗಳನ್ನು ಕೂಡ ಕಾಂಗ್ರೆಸ್ನವರು ಸಿಕ್ಕ ತಕ್ಷಣ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇದ್ದವರು ಶ್ರೀನಿವಾಸ್ ಪ್ರಸಾದ್ ಅವರ ವಿಚಾರದಲ್ಲಿ ಬಿಜೆಪಿನೂ ತಡ ಮಾಡ್ತು, ಕಾಂಗ್ರೆಸ್ ಕೂಡ ಸಿದ್ದರಾಮಯ್ಯನವರು ಮನೆಗೆ ಹೋಗಲಿಲ್ಲ. ಈ ಕಾರಣದಿಂದ ಈ ಆಪರೇಷನ್ ಫೇಲ್ಯೂರ್ ಆಯ್ತಾ ಅಂತ? ಹಾಗಾದರೆ ಕಾಂಗ್ರೆಸ್ ಕಳೆದ 15 ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿ ಮೈಸೂರು ಭಾಗದಲ್ಲಿ, ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ಒಂದು ಆಪರೇಷನನ್ನು ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅನೇಕ ನಾಯಕರುಗಳನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಒಂದು ಹಂತದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಕೂಡ ಕಾಂಗ್ರೆಸ್ಗೆ ಪಡೆದುಕೊಳ್ಳುವಂತಹದರಲ್ಲಿ ಬಹುತೇಕ ಕಾಂಗ್ರೆಸ್ ಯಶಸ್ವಿ ಆಗಿತ್ತು. ಆದರೆ ಕೊನೆಯ ಕ್ಷಣಗಳಲ್ಲಿ, ಅಂದರೆ ಬಹುತೇಕ ಇನ್ನೇನು ಶ್ರೀನಿವಾಸ್ ಪ್ರಸಾದ್ ಅವರು ಬೆಂಬಲ ಘೋಷಿಸೇ ಬಿಡ್ತಾರೆ ಅನ್ನುವಂಥ ಮನಸ್ಥಿತಿಗಳಲ್ಲಿತ್ತು. ಒಂದು ಎಡವಟ್ಟನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡಿಕೊಂಡಂಥ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಖುದ್ದು ಸಿದ್ದರಾಮಯ್ಯನವರನ್ನು ಕೇಳದಲ್ಲೇ, ಅದು ಕೇಳಿದಾರೋ ಇಲ್ಲೋ ಅದು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಕೇಳ್ದಲ್ಲೇ ಸಿದ್ದರಾಮಯ್ಯನವರೇ ಮನೆಗೆ ಬರ್ತಾರೆ ಅನ್ನುವಂತಹ ಭರವಸೆಯನ್ನು ಕಾಂಗ್ರೆಸ್ನ ನಾಯಕರು ಕೊಟ್ಟಿರುವಂಥದ್ದೇ ಆಗಿರುವಂತಹ ಒಂದು ಎಡವಟ್ಟು. ಯಾವಾಗ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು ಖುದ್ದು ನಿಮ್ಮ ಮನೆಗೆ ಬರ್ತಾರೆ ಅಂತ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಹೇಳಿದರು, ಆದರೆ 3 ದಿನಗಳ ಕಾಲ ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಇದ್ದರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಲಿಲ್ಲ. ಜೊತೆಗೆ ಮಾಧ್ಯಮಗಳ ಮೂಲಕವಾಗಿ ನಾನೇನು ಅವರ ಮನೆಗೆ ಹೋಗ್ತೀನಿ ಅಂತ ಹೇಳಿಲ್ಲ, ನಾನು ಹೋಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಮಾತನಾಡಿದರು. ಈ ಅಂಶ ಸಹಜವಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮತ್ತಷ್ಟು ಬೇಸರ. ನೀವಾಗಲೇ ಹೇಳಿದಂತೆ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಒಂದು ರೀತಿಯಂಥ ಮುನಿಸಿತ್ತು. ಈ ವಿಚಾರದಲ್ಲಿ ಮತ್ತು ಆ ಮುನಿಸು ಇನ್ನೂ ಕೂಡ ಜಾಸ್ತಿ ಆಗಿದೆ. ಅದನ್ನೇ ಬಿಜೆಪಿ ತಾನು 20 ದಿನಗಳ ಹಿಂದೆ ಮಾಡಿದಂಥ ಎಡವಟ್ಟನ್ನು ಈಗ ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಈಗ ಬಿಜೆಪಿ ಯಶಸ್ವಿಯಾಗಿ ಮಾಡಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಒಬ್ಬೊಬ್ರಿಗೆ ಒಂದೊಂದು ಸರ್ತಿ ಅವಕಾಶ ಸಿಗುತ್ತೆ. ಕಾಂಗ್ರೆಸ್ನವರು ದೊಡ್ಡ ಪ್ರಮಾಣದಲ್ಲಿ ಆಪರೇಷನ್ ಹಸ್ತ ಮಾಡಿದ್ರು. ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಅಂದರೆ ಸಪೋರ್ಟನ್ನು ತಗೊಳಕ್ಕಾಗಲಿಲ್ಲ ಅಷ್ಟೇ.